ಇದು ಮಾಡಿದ್ರೆ ವೈಪರ್ ಮೋಟ್ರ್ ಅಷ್ಟೇ ಕನೆಕ್ಷನ್ಸ್ ರಿಮೂವ್ ಆಗುತ್ತೆ. ಸೊ ದೆನ್ ವಿ ಕ್ಯಾನ್ ರಿಮೂವ್ ದಿ ಕನೆಕ್ಟರ್. ಈ ಕನೆಕ್ಟರ್ನ ರಿಮೂವ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಈ ವೈಪರ್ ಮೋಟ್ರನ್ನ ಹೊರಗೆ ತೆಗೆದುಕೋಬೋದು. ಇದನ್ನು ತೆಗಿಯೋದಾ? ರಿಮೂವ್ ಆ್ಯಂಡ್ ಇನ್ಸ್ಟಾಲ್ ಅಷ್ಟೇ. ಸೊ ರಿಮೂವ್ ಇಲ್ಲ, ಬಟ್ ರಿಮೂವ್ ಆದ್ಮೇಲೆ ಇರೋದು ಫೋಟೋಸ್ ಇದೆ. ಇದು ಪ್ರಾಕ್ಟಿಕಲ್ ನೇಮ್ ಬಂದು ರಿಮೂವ್ ಆ್ಯಂಡ್ ಇನ್ಸ್ಟಾಲ್ ವೈಪರ್ ಮೋಟರ್ ಅಷ್ಟೇ. ರಿಮೂವ್ ಇದಿಷ್ಟು ಹೊರಗೆ ತೆಗೆಯೋದು, ರಿಮೂವ್ ಆ್ಯಂಡ್ ಇನ್ಸ್ಟಾಲ್ ವೈಪರ್ ಮೋಟರ್. ಸರ್ ಬೇಡ ಬಿಡಿ. ಸೊ ನಿಮ್ಮ ಕಾಲೇಜಲ್ಲಿ ರಿಮೂವ್ ಮಾಡ್ಕೊಳ್ಳಿ. ನಮಗೆ ವೈಪರ್ ಮೋಟರ್ ನಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬಂದು ಹೇಗೆ ಬರುತ್ತೆ ಅಂದರೆ, ಸೊ ನಮಗೆ ಬ್ಯಾಟ್ರಿ ಕನೆಕ್ಷನ್ ಇದೆ, ಬ್ಯಾಟ್ರಿಯಿಂದ ಫ್ಯೂಸಿಗೆ ಬರುತ್ತೆ, ಫ್ಯೂಸಿಂದ ರಿಲೇ ಇಲ್ಲಿ ನಮಗೆ ರಿಲೇ ಇಲ್ಲಿ ಲೊಕೇಟ್ ಆಗಿದೆ. ಓಕೆ, ಈ ರಿಲೇ ಬಂದು ಹೆಡ್ಲೈಟಿಗೆ ರಿಲೇ ಇಲ್ಲಿಂದನೇ ಸಪ್ಲೈ ಹೋಗುತ್ತೆ, ವೈಪರ್ ಮೋಟ್ರಿಗೂ ಕೂಡ ಇಲ್ಲಿಂದನೇ ಸಪ್ಲೈ ಹೋಗುತ್ತೆ, ಫಾಗ್ ಲೈಟಿಗೂ ಇಲ್ಲಿಂದನೇ ಸಪ್ಲೈ ಹೋಗುತ್ತೆ. ರಿಲೇ ಆ್ಯಂಡ್ ಫ್ಯೂಸ್ ಬೇಕು ಎವ್ರಿಥಿಂಗ್. ಓಕೆ, ಸೊ ಫ್ಯೂಸ್ ಇಂದ ರಿಲೇಗೆ ಒಂದು ಕನೆಕ್ಷನ್ ಬರುತ್ತೆ. ಓಕೆ, ಮತ್ತಿನ್ನೊಂದು ಕನೆಕ್ಷನ್ ಬಂದು ಕಾಂಬಿನೇಷನ್ ಸ್ವಿಚ್ಗೆ ಒಂದು ಬಂದಿರುತ್ತೆ. ಓಕೆ, ನಾವು ಯಾವಾಗ ಕಾಂಬಿನೇಷನ್ ಸ್ವಿಚ್ಚಲ್ಲಿ ನಾವು ಲೋ ಹೈ ಆಪರೇಟ್ ಮಾಡ್ತೀವಿ ಆ ಟೈಮಲ್ಲಿ ರಿಲೇ ಆಕ್ಚುಯೇಟ್ ಆಗುತ್ತೆ. ಸೊ ರಿಲೇ ಆಕ್ಚುಯೇಟ್ ಆಗಿ, ರಿಲೇ ಇಟ್ಸ್ ಲೈಕ್ ಅ ಸ್ವಿಚ್ ಅಲ್ವಾ, ಆಲ್ರೆಡಿ ಪವರ್ ಬ್ಯಾಟ್ರಿಯಿಂದ ಬರ್ತಾ ಇದೆ. ಇಲ್ಲಿಂದ ರಿಲೇಯಿಂದ ಬಂದು ನಮಗೆ ವೈಪರ್ ಮೋಟ್ರಿಗೆ ಕನೆಕ್ಷನ್ ಇರೋದು, ಬಟ್ ವೈಪರ್ ಮೋಟ್ರಿಗೆ ಕನೆಕ್ಷನ್ ಹೋಗ್ತಾ ಇರೋಲ್ಲ ಅಂಟಿಲ್ ಅನ್ಲೆಸ್ ರಿಲೇ ಗೆಟ್ ಆಕ್ಚುಯೇಟೆಡ್. ರಿಲೇ ಆಕ್ಚುಯೇಟ್ ಆಗೋದು ಬಂದು ನಾವು ಇಲ್ಲಿ ಸ್ವಿಚ್ ಆಪರೇಟ್ ಮಾಡಿದಾಗ ರಿಲೇ ಆಕ್ಚುಯೇಟ್ ಆಗುತ್ತೆ. ಆವಾಗ ಬ್ಯಾಟ್ರಿಯಿಂದ ವೈಪರ್ ಮೋಟರು ಪವರ್ ಕನೆಕ್ಟ್ ಆಗುತ್ತೆ. ದೆನ್ ಪವರ್ ವಿಲ್ ಗೋ ಟು ದಿ ವೈಪರ್ ಮೋಟರ್. ಓಕೆ, ಸೊ ಇಲ್ಲಿ ಲೋ ಮತ್ತು ಹೈ ನಮಗೆ ಎರಡು ಬರುತ್ತೆ, ತುಂಬ ಫಾಸ್ಟು ಆಗುತ್ತೆ, ಲೋನು ಆಗುತ್ತಲ್ವ. ಸೊ ದಟ್ ಡಿಪೆಂಡ್ಸ್ ಆನ್ ದಿ ವೋಲ್ಟೇಜ್. ಓಕೆ, ಅಲ್ಲಿ ರಿಲೇ ಯಾವ ರಿಲೇ ಹೇಗೆ ಆಕ್ಚುಯೇಟ್ ಆಗುತ್ತೆ ಅದ್ರ ಮೇಲ್ಗಡೆ ನಮಗೆ ಹೈ ಸ್ಪೀಡು, ಲೋ ಸ್ಪೀಡು, ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಆವಾಗ ಮೋಟ್ರಿಗೆ. ಸೊ ಇಟ್ ವಿಲ್ ರೊಟೇಟ್ ಫಾಸ್ಟರ್, ಆವಾಗ ನಮಗೆ ಫಾಸ್ಟರ್ ಮೂಮೆಂಟ್ ಸಿಗುತ್ತೆ. ಸೊ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಕಮ್ಮಿ ಆದವಾಗ ಲೋದಲ್ಲಿ ಇಟ್ ವಿಲ್ ಏನು ಕಮ್ಮಿ ಪವರ್ ಬರುತ್ತೆ, ಆವಾಗ ನಮಗೆ ಸ್ಲೋ ಆಗಿ ಬರುತ್ತೆ. ಸೊ ದಿಸ್ ಈಸ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ವೈಪರ್ ಮೋಟರ್ ಕಂಪ್ಲೀಟ್. ಓಕೆ, ಸೊ ಎಲ್ಲರೂ ಇಲ್ಲೇ ಇದ್ದಾರಲ್ವಾ? ಓಕೆ, ಫೈನ್. ನೆಕ್ಸ್ಟ್ ಒಂದು ಬಂದು ನಮಗೆ ಹೆಡ್ಲೈಟ್ ಬರುತ್ತೆ. ಸೇಮ್ ಥಿಂಗ್, ಹೆಡ್ಲೈಟಲ್ಲೂ ಅಷ್ಟೇ ಇದರಲ್ಲಿ ಬರೋ ಕಾಂಪೊನೆಂಟ್ಸು ಬ್ಯಾಟ್ರಿ, ಫ್ಯೂಸ್ ಬಾಕ್ಸ್, ರಿಲೇ. ಓಕೆ, ಇದರಲ್ಲೂ ಕೂಡ ಕಾಂಬಿನೇಷನ್ ಸ್ವಿಚ್ ಬರುತ್ತೆ ಆ್ಯಂಡ್ ದೆನ್ ಹೆಡ್ಲೈಟ್ ಬಲ್ಬ್. ಓಕೆ, ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಇದಕ್ಕೆ ಸಾಕೆಟ್ಟು ಸೇಮ್ ಇದರಲ್ಲಿ ನೆಗೆಟಿವ್ ಇದೆ, ಇಲ್ಲೊಂದಿದೆ, ಇದೊಂದಿದೆ, ಒಂದು ಕೆಳಗಡೆ. ಆ್ಯಕ್ಚುಲಿ ಬಂದು ಒಂದು ಸಪ್ಲೈ, ಇದು ಎರಡು ಸರ್ಕ್ಯೂಟ್, ಇದೊಂದು ನಿಮಗೆ ರಿಲೇ ಗೊತ್ತಿದೆ. ಸೊ ಒಂದಕ್ಕೆ ಬ್ಯಾಟ್ರಿಯಿಂದ ಸಪ್ಲೈ ಬರ್ತಾ ಇರುತ್ತೆ ಆಲ್ರೆಡಿ, ಒಂದು ಅರ್ಥಿಂಗ್. ಓಕೆ, ಸೊ ಇನ್ನೊಂದು ಸೈಡಿಂದ ಬಂದು ಒಂದು ಕಾಂಬಿನೇಷನ್ ಸ್ವಿಚ್ ಕನೆಕ್ಟ್ ಆಗಿರುತ್ತೆ, ಇದು ಅರ್ಥಿಂಗ್. ಸೊ ಬ್ಯಾಟ್ರಿಯಿಂದ ಕನೆಕ್ಟ್ ಬರ್ತಾ ಇರೋದು, ಬ್ಯಾಟ್ರಿಯಿಂದ ಕನೆಕ್ಟ್ ಬರ್ತಾ ಇರೋದು ನಮಗೆ ಇದಕ್ಕೆ ಸಪ್ಲೈ ಆಗ್ತಾ ಇರುತ್ತೆ. ಬ್ಯಾಟ್ರಿ ಅರ್ಥಿಂಗು ಇದು ಸರ್, ಬ್ಯಾಟ್ರಿ ಇದಕ್ಕೆ ಬರೋ ಕನೆಕ್ಷನ್ನು. ಓಕೆ, ಆ್ಯಂಡ್ ಇದರಲ್ಲಿ ಬಂದು ಕಾಂಬಿನೇಷನ್ ಸ್ವಿಚ್ಚು ಅರ್ಥಿಂಗ್ ಹಿಂಗೆ ಬರುತ್ತೆ. ಸೊ ಆ್ಯಕ್ಚುಲಿ ಹೆಂಗಾಗುತ್ತೆ ಅಂತಂದರೆ ಬ್ಯಾಟ್ರಿಯಿಂದ ಸಪ್ಲೈ ಬರ್ತಾ ಇರುತ್ತೆ, ಬಟ್ ವೈಪರ್ ಮೋಟ್ರಿಗೆ ಸಪ್ಲೈ ಹೋಗೋದಿಲ್ಲ. ಸೊ ಇದು ಹೆಡ್ಲೈಟ್ ಬಲ್ಬ್ ಕನೆಕ್ಷನ್ ಬರುತ್ತೆ. ಹೆಡ್ ಲ್ಯಾಂಪ್ ಲೆವೆಲಿಂಗ್ ಮೋಟರ್ ಒಂದಿದೆ, ಲೆವೆಲಿಂಗ್ ಮೋಟರ್ ಇರಲ್ಲ ಇದರಲ್ಲಿ. ಇಲ್ಲೇನು ಬರ್ದಾರಲ್ಲ ಸರ್ ಇಲ್ಲಿ? ಸರ್ ಲೆವೆಲಿಂಗ್ ಮೋಟರ್ ಬೇರೆ ಸರ್. ಇಲ್ಲೊಂದು ಇದಿದೆಯಲ್ವಾ, ಇಲ್ಲೊಂದು ನಾಬ್ ತರ ಇದೆ ಬೋರ್ಡ್ ಅಲ್ಲಿ, ಅದೇ ತೆಳಗೆ ಮೇಲೆ ಮಾಡಲಿಕ್ಕೆ ಹೆಡ್ಲೈಟ್ ಇವಾಗ ಹಿಂಗಿದೆ. ಸೊ ನಮಗೆ ಬಟನ್ ಪ್ರೆಸ್ ಮಾಡಿದ್ರೆ ಮೇಲೆ ಹೋಗುತ್ತೆ. ಇಲ್ಲ, ಬೀಮ್ ಲೆಂತ್ ವೇರಿ ಆಗುತ್ತೆ. ಲೆವೆಲಿಂಗ್ ಅಂದ್ರೆ ಬೀಮ್ ಹೆಚ್ಚು ಕಡಿಮೆ ಆಗುತ್ತೋ ಅಥವಾ ಬಲ್ಬನ ಮೇಲೆ ಕೆಳಗೆ? ಲೆವೆಲಿಂಗ್ ಅಂತಂದ್ರೆ ಸರ್, ಸಪೋಸ್ ಇವಾಗ ಹೆಡ್ಲೈಟ್ ಅನ್ನು ಹುಕ್ ಬಿಡ್ತಾ ಇದೀನಿ, ಈ ಡಿಸ್ಟೆನ್ಸ್ ತನಕ ಬೀಳ್ತಾ ಇದೆ. ಇನ್ನು ನಮಗೆ ಇನ್ನೊಂಚೂರು ಬೇಕು, ಮುಂದೆ ಹೋಗ್ಬೇಕು, ಸ್ವಲ್ಪ ಅಷ್ಟೇ ವೇರಿ ಆಗುತ್ತೆ ಬಿಟ್ರೆ ಮೇಜರ್ ಆಗಿ ಆಗಲ್ಲ. ಸೊ ಅದೊಂದು ಸ್ವಲ್ಪ ಅದು ಹೈ ಬೀಮು ಲೋ ಬೀಮ್ಗೂ ಸಂಬಂಧ ಇಲ್ಲ ಸರ್. ಸೊ ಅದು ಆಕ್ಚುಲಿ ಬಂದು ಹೆಡ್ಲೈಟ್ ಪೊಸಿಷನ್ ಚೇಂಜ್ ಮಾಡುತ್ತೆ, ಫುಲ್ ಎಂಟೈರ್ ಅಸೆಂಬ್ಲಿ. ಸೊ ಕಂಪ್ಲೀಟ್ ಅಸೆಂಬ್ಲಿನೇ ಇಟ್ ವಿಲ್ ಜಸ್ಟ್ ಟರ್ನ್ ಅಪ್ ಅಂಡ್ ಡೌನ್. There are two bulbs for high beam and low beam, separate. Yes. One bulb is set like in inclined position, one is like that. Will be downward. Yes. When we turn on high beam, then that actually high beam for high beam dono actuate होता है. Open ಮಾಡಿದ್ದಾರೆ. But one is set like inclined. नहीं. Yes, this is a headlight. ಒಂದು ಬಂದು ವೈಪರ್ ಮೋಟರ್ ಸರ್ಕ್ಯೂಟ್. So here we have 4 screws. ಹೆಡ್ಲೈಟ್ ಸರ್ಕ್ಯೂಟ್ ಅದು ಹೆಂಗೆ ವರ್ಕಿಂಗ್ ಪ್ರಿನ್ಸಿಪಲ್. ಮೂರನೇದು ಬಂದು ವೈರಿಂಗ್ ಹಾರ್ನೆಸ್. ಸೊ ಎಲ್ಲ ವೈರನ್ನ ಒಂದು ಕಡೆ ಕಂಬೈನ್ ಮಾಡೋದಕ್ಕೆ ವೈರಿಂಗ್ ಹಾರ್ನೆಸ್ ಅಂತ
ಸೊ ಅದ್ರ ಕನೆಕ್ಷನ್ಸ್ ಎಲ್ಲೆಲ್ಲಿ ಹೋಗಿದೆ ಬರೀ ಸ್ಕ್ರೂ ರಿಮೋಟ್ ಪಾಸ್ ಮಾಡಿ